ಇದು 1 ಎಕರೆದಲ್ಲಿ ಅಂದ್ರೆ ಮಿನಿಮಮ್ 1 ಲಕ್ಷ, ಒಂದು ವರ್ಷಕ್ಕೆ 1 ಲಕ್ಷ ಆಗುತ್ತೆ. ನಮ್ಗೆ ಈಗ ಬೋರ್ವೆಲ್ಲು, ಟ್ಯಾಕ್ಟ್ರು, ನಮ್ಗೆ ಕರೆಂಟು ಎಲ್ಲ ನಮ್ಗೆ ಕೊಡೋಕೆ ನಮ್ಮ ಅಣ್ಣ ಚಂದಲಿಂಗಪ್ಪಣ್ಣವರು ಕೂಡ ನಮ್ಗೆ ಭಾಳ ಸಹಾಯ ಮಾಡ್ಯಾರ. ನಮ್ಮದು ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕು ಸಾಕಿನ ಕಂದಕೂರು ಗ್ರಾಮ ನಮ್ಮದು ಸರ. ನಮ್ಮದು ನಮ್ಮ ತಾಯಿ ದೇವದಾಸಿ. ನಾವು ನಮ್ಮ ತಾಯಿಗೆ 3 ಜನ ಗಂಡ್ಮಕ್ಳು ಸರ. 3 ಜನ ಗಂಡ್ಮಕ್ಳಲ್ಲಿ ನಮ್ಮ ತಾಯಿ ನಾವು ಚಿಕ್ಕವರು ಇರುವಾಗ ತೀರ್ಕೊಂಬಿಟ್ರು. ನಮ್ಗೆ ಒಂದು 14-15 ವರ್ಷ ಇತ್ತು. ತಮ್ಮನರಿಗೆ ಒಬ್ರು 8 ವರ್ಷ, ಒಬ್ರು 10 ವರ್ಷ ಹಿಂಗಿದ್ರು ಸರ. ಭಾಳ ನಮ್ಗೆ ಕಷ್ಟಪಟ್ಟಿದ್ದೀವಿ. ಎಲ್ಲಿ ದುಡಿಯೋ ಶಕ್ತಿ ಇರಲಿಲ್ಲ ಅವಾಗ, ತುಂಬ ಸಣ್ಣರು ನೋಡಿ ಸರ. ಅಷ್ಟೆಲ್ಲ ಆದಮೇಲೆ ಮತ್ತೆ ತಿರ್ಗಾ ನಮ್ಗೆ ನಮ್ಮ ದೊಡ್ಡಮ್ಮರು ಒಂದು ಸ್ವಲ್ಪ ಹೋಗಿ ನಮ್ಮನ್ನು ಒಂದು ವಯಸ್ಸಿಗೆ ಬರೋತನ ನಮಗೆಲ್ಲ ಸಾಕಿದರು. ಆಮೇಲೆ ಬೆಂಗಳೂರು, ಮಂಗಳೂರು ಅಲ್ಲೇ ಇಲ್ಲೇ ದುಡಿದು ನಾವು ಭಾಳ ಕಷ್ಟಪಟ್ಟು 100 ರೂಪಾಯಿಗೆಲ್ಲ ದುಡಿದು ಅವಾಗ ಕಷ್ಟಪಟ್ಟು ನಾವೆಲ್ಲ ಮದುವೆ ಮಾಡ್ಕೊಂಡು ಪುನಃ ನಮ್ಗೆ ದೇವದಾಸಿ ನಿಗಮಲಿಂತ್ರ ನಮಗೊಂದು ಸ್ಕೀಮ್ ಅಂದರೆ ನಮಗೆ ಒಂದು ಟ್ಯಾಕ್ಟ್ರಿ ಕೊಟ್ಟರು. ಆಮೇಲೆ ಹೊಲಕ್ಕೆ ಜಮೀನಿಗೆ ಬೋರು, ಕರೆಂಟು ಎಲ್ಲ ನಮ್ಗೆ ಸೌಕರ್ಯ ಮಾಡಿಕೊಟ್ಟಕ್ಕೆ ಈಗ ಏನೈತಲ್ಲ ನಮ್ಮ ತೋಟದಲ್ಲೇ ನಾವು ಕಷ್ಟಪಟ್ಟು ಬೆಳಿತಾಯಿದ್ವಿ. ನಮ್ಗೆ ನಿಗಮಲಿಂತ್ರ ಒಳ್ಳೆ ಸವಲತ್ತು ಸಿಕ್ಕಿದೆ. ನಾವೀಗ ಎಲ್ಲಿ ಹೋಗಲ್ಲ. ನಮ್ಮ ಜಮೀನು ನೀರಾಯಿತು, ಎಲ್ಲ ಆಯಿತು. ಈಗ ನಮ್ಮ ಜಮೀನಲ್ಲೇ ದುಡ್ಕೊಂಡು ಹೊಂಟಿದ್ವಿ ಸರ್. ಎಷ್ಟು ಎಕರೆ ಇರೋದು ಇದು? ಇದು ನಮ್ಮದು ಸ್ವಂತ ಬಂದು 1 ಎಕರೆ ಅಣ್ಣ. 1 ಎಕರೆ. ನಮ್ಗೆ ನೀರು ಚೆನ್ನಾಗಿ ಬಿದ್ದಿದ್ದಕ್ಕೆ ನಾವು ಪಕ್ಕದಲ್ಲಿ ವರ್ಷಕ್ಕೆ ಇಷ್ಟ ಅಂತೇಳಿ ಹೊಲ ಹಾಕ್ಯಂದು ಅವನು ಕೂಡ ಸಾಗುವಳಿ ಮಾಡಕತ್ತೀವಿ. 1 ಎಕರೆದಲ್ಲಿ ಎಷ್ಟು ದುಡಿತಾ ಇರೋದು? ಇದು 1 ಎಕರೆದಲ್ಲಿ ಅಂದ್ರೆ ಮಿನಿಮಮ್ 1 ಲಕ್ಷ, ಒಂದು ವರ್ಷಕ್ಕೆ 1 ಲಕ್ಷ ಆಗುತ್ತೆ. ಯಾವುದು ಶೀಟ್ಸ್ ಬರ್ತೈತಲ್ಲ, ಪ್ಲಾಟು ಅದು ಇದು ಅಂತೇಳಿ ಅವನ್ನ ಹಾಕ್ಯಂದು 1 ಲಕ್ಷ ಮಿನಿಮಮ್ ದುಡ್ತೀವಿ. ಟ್ಯಾಕ್ಟ್ರಲ್ಲಿ ಎಷ್ಟು ದುಡಿತಾ ಇರೋದು ತಿಂಗಳಿಗೆ ಅಣ್ಣ? ತಿಂಗಳಿಗೆ ಅದು ಎಲ್ಲ ಖರ್ಚು ಬಂದ್ಬಿಟ್ಟು ಎಲ್ಲ ನಾವು ಲೇಬರ್ದು ಡೀಸೆಲ್ ತೆಗೆದು ಒಂದು 20,000 ದುಡಿತಿದ್ವಿ. ಯಾವುದ್ರಲ್ಲಿ ಅಣ್ಣ? ಟ್ಯಾಕ್ಟ್ರಿಯಲ್ಲಿ. ಸರ ನಮ್ಮದು ಸ್ವಂತ ಹೊಲ 1 ಎಕರೆ ಸರ. ಈಗ ನಮ್ಗೆ ದೇವದಾಸಿ ಸ್ಕೀಮ್ಲಿಂತ್ರ ನಮ್ಗೆ ಬೋರ್ವೆಲ್ ಹಾಕಿ ಕೊಟ್ಟಕ ಇದು ನೀರು ನಮಗೆಲ್ಲ ಕರೆಂಟು ಬೋರು ಅನುಕೂಲ ಅದಕ್ಕೆ ಈ ಹೊಲ ನಾವು ಜೀತಕ್ಕೆ ಹಾಕಿದ್ದೀವಿ ರೀ. ಕೋರು ಇದನ್ನು ಕೂಡ ಇದು 2 ಎಕರೆ ಅದೇ ನೀರಿನಲ್ಲೇ ಉಳುಮೆ ಮಾಡ್ತೀವಿ ಸರ್. ತಿಂಗಳಿಗೆ ಇಷ್ಟಂತ ಕೊಡ್ತೀರಾ ಅವ್ರಿಗೆ? ವರ್ಷಕ್ಕಂತ ಇಷ್ಟಂತ ಕೊಡ್ತೀವಿ ಸರ. ಈಗ ಬೋರ್ ಇದ್ದಕ್ಕೆ ನಮ್ಗೆ ನೀರಿಂದ ಅನುಕೂಲ ಇದ್ದಕ್ಕೆ ನೀರು ಚೆನ್ನಾಗೈತಿ. ನಮ್ಮ ಜಮೀನು ಸ್ವಲ್ಪ ಇರೋದಕ್ಕೆ ನಾವು ಪಕ್ಕದ ಜಮೀನು ವರ್ಷಕ್ಕೆ ಇಷ್ಟ ಅಂತೇಳಿ ಹಾಕ್ಯಂದು ಅದೇ ನೀರಿನಲ್ಲಿ ಬೆಳ್ಕೊಂತ ಸರ್. ಇದು ಎಷ್ಟು ಎಕರೆ ಇರೋದು? ಇದು 2 ಎಕರೆ ಸರ್. ನೀರಿನಿಂದ ಎಷ್ಟು ತೆಗಿತೀರಣ್ಣ ವರ್ಷಕ್ಕೆ? ಇದು ವರ್ಷಕ್ಕೆ ಒಂದು 50,000 ಆಗ್ಬೋದು ಸರ್. ಎಲ್ಲ ಖರ್ಚು ತೆಗೆದು ಒಂದು 50,000 ಉಳಿಸ್ತೀವಿ.